Knowledge Park, the Creative School. Admissions are open from LKG to 10th standard. Free uniform for new admission students. Public School English Medium. Admissions are open. नर्सरी टू हायर क्लासेस। बीदर डिस्ट्रिक्ट में हुए भारी बारिश और बाढ़ की वजह से किसान और लेबर्स द्वारा कर्नाटका सरकार के खिलाफ विरोध प्रदर्शन। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बीदर डिस्ट्रिक्ट के कई किसानों और लेबर संगठनों की ओर से पिछले 3 दिन से कर्नाटका सरकार के खिलाफ विरोध प्रदर्शन करते हुए धरने पर बैठे हैं। डिस्ट्रिक्ट में पिछले दिनों हुए भारी बारिश और बाढ़ की वजह से हजारों एकड़ फसल बर्बाद हो गई है। इसके बाद कर्नाटका सीएम सिद्धरामैया ने बीदर इंचार्ज मिनिस्टर ईश्वर खंड्रे, म्युनिसिपल मिनिस्टर रहीम खान के साथ हेलीकॉप्टर द्वारा करते हुए बारिश और बाढ़ से प्रभावित इलाकों का सर्वे कर किसानों को कंपनसेशन देने का आश्वासन दिया था। कंपनसेशन न मिलने पर बीदर सिटी में JCTU, CPI, AIKS, AITUC, DSS के हलीखेड़, ऑल इंडिया किसान संघर्ष, कोऑर्डिनेटर कमेटी बीदर, किसान मुक्ति आंदोलन के अलावा और भी कई किसान संगठनों द्वारा पिछले 3 दिन से कर्नाटका सरकार के खिलाफ विरोध प्रदर्शन करते हुए धरने पर बैठे हैं। इस मौके पर स्टेट एग्जीक्यूटिव डायरेक्टर किसान मुखंड वीरारेड्डी पाटिल ने मीडिया से की बात। ARK गिरी सिल्क एंड साड़ी, 7 Heaven गोल्डन सुपर माल 50% ऑफ, विंटर सेल, नेपाली स्वेटर वाला, लेडी जेंट्स एंड किड्स, सिटी के टूरिस्ट लॉज और हरड़ा चौक बसव कल्याण। ರೈತ ಹಾಗೂ ರೈತ ಕಾರ್ಮಿಕರ ಹಾಗೂ ಕೂಲಿ ಕಾರ್ಮಿಕರ ಹಾಗೂ ಸಣ್ಣ ಸಣ್ಣ ರೈತರ ಹಿತಚಿಂತಕರ ಅನಿಸಿಕೊಂಡು ಅವರು ಸೇವಾ ಮಾಡ್ಲಕ್ ಬಂದಂತ ಎಲ್ಲಾ ಜಿಲ್ಲಾ ನಾಗರಿಕರೇ, ರೈತರೇ, ಕೂಲಿ ಕಾರ್ಮಿಕ ಪ್ರಮುಖರೇ, ಇವತ್ತಿನ ದಿವಸ ನಮ್ಮ ಅತಿವೃಷ್ಟಿಯಿಂದ ನಮ್ಮ ಜಿಲ್ಲೆ ಏನಂತ ಬಹಳಷ್ಟು ನುಕ್ಸಾನ್ ಆಗ್ಯಾವ, ಬೆಳೆ ಎಲ್ಲ ಹಾನಿ ಆಗ್ಯಾವ. ಕಾರಣಾಂತರವಾಗಿ ಮುಖ್ಯಮಂತ್ರಿ ಹವಾಯಿ ಸರ್ವೆ ಮಾಡಿದಾರ, ಪರಿಹಾರ ಕೊಡ್ತೇವೆ ಅಂತ ಹೇಳಿದಾರ, ಅದೇ ತರ ಇನ್ಶೂರೆನ್ಸ್ ಕೂಡ ಕೊಡ್ತೇವೆ ಅಂತ ಹೇಳಿದಾರ. ಆದ್ರೆ ಈವರೆಗೆ ಯಾವುದು ಸಿಕ್ಕಿಲ್ಲ. ನಮ್ಮ ಪಕ್ಕ ರಾಜ್ಯದ Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಸಿಕ್ಕಿಲ್ಲ. ನಮ್ಮ ಪಕ್ಕ ರಾಜ್ಯದಲ್ಲಿ ಎಲ್ಲರಿಗೆ ಡಿಕ್ಲೇರ್ ಮಾಡಿ ಅಮೌಂಟ್ ಕೊಟ್ಟು ಬಿಟ್ಟಿದ್ದಾರೆ. ಮಹಾರಾಷ್ಟ್ರದ ಉದಾಹರಣೆ ತಗೊಂಡು ಹೇಳ್ತೀನಿ. ಅದೇ ತರ ನಮ್ಮಲ್ಲಿ ಏನಂತಂದ್ರೆ ಈಗ ಫ್ಯಾಕ್ಟ್ರಿ ಈ DSS ಕೆ ಕದ್ದಿ ಇಲ್ಲಿ ಅವ್ರಿಗೇನು ಎಷ್ಟೋ ದಿವಸ ಕೆಲಸ ಮಾಡಿದ್ರು, ನಾಲ್ಕೈದು ಸಂತ್ರಸ್ತರಾದ್ರು, ಯಾರಿಗೂ ಏನು ಪರಿಹಾರ ಇವರಿಗೆ ನಮ್ಮ ಸರ್ಕಾರ ಕೊಟ್ಟಿಲ್ಲ. ಇಷ್ಟು ಡಿಲೇ ಮಾಡಿ ಸರ್ಕಾರ ನಮ್ಮ ಹಿಂದೂಸ್ತಾನದಲ್ಲಿ ಯಾವುದೂ ಇಲ್ಲ. ಈ ನಂತರ ಈಗ ಮುಂದಾಗಿ ಈಗೇನ್ ಸೀಸನ್ ಚಾಲು ಆಗೋದ್ನಾಗ ಈಗೇನು ಶುಗರ್ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಕೊತ ಅಡ್ಡಾಡ್ಕೊತ ಕುಂತಾರ. ಈಗ BSS ಕೆ ಎಂದ ಬಂದಾಗ್ಯದ ಅವತ್ತಿನ ದಿನಾನೇ ಮೈ ಶುಗರ್, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಕೂಡ ಬಂದಾಗ್ಯದ. ಬಂದಾದ ನಂತರ ಹೋದ ವರ್ಷ ಇದು ಸಿದ್ದರಾಮಯ್ಯಂದು ಸ್ವಂತ ಮೈಸೂರು ಮೈ ಶುಗರ್ ಫ್ಯಾಕ್ಟ್ರಿ. ಆ ಶುಗರ್ ಫ್ಯಾಕ್ಟ್ರಿಗ ಅಧ್ಯಕ್ಷ ಇದ್ದವ CD ಗಂಗಾಧರ್ ಅಂತ ಅಧ್ಯಕ್ಷ ಅದನ. ಅವ ಅವ್ರಿಗೆ ಬೇಕಾದ ಇರಲಿಂದು 50 ಕೋಟಿ ರೂಪಾಯಿ ಪ್ಯಾಕೇಜ್ ಡಿಕ್ಲೇರ್ ಮಾಡ್ಯಾನ ಲಾಸ್ಟ್ ಇಯರ್ ಆ ಫ್ಯಾಕ್ಟ್ರಿಗೆ. ಮತ್ತೆ ಇವಾಗ ಹೋದ ಡಿಸೆಂಬರ್ದಾಗ 6 ತಿಂಗಳ ಹಿಂದೆ 52 ಕರೋಡ್ 25 लाख ರೂಪಾಯಿ ಏನಂತಂದ್ರೆ ಲೈಟಿನ ಬಿಲ್ ಬೇಗ ಮಾಡ್ಯಾರ. ಅಂದ್ರೆ ಒಟ್ಟಿನಾಗ ಮೈ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ಸಿದ್ದರಾಮಯ್ಯ ಡಿಸ್ಟ್ರಿಕ್ಟ್ ಫ್ಯಾಕ್ಟ್ರಿಗ 102 ಕೋಟಿ 25 लाख ರೂಪಾಯಿ ಕೊಟ್ಟಾರ. ಈಗ ಈ ಸೀಸನ್ ಚಾಲು ಮಾಡ್ಲಿಕ್ಕೆ ಕೂಡ 28 ಕೋಟಿ ರೂಪಾಯಿ ಬೇಕಂತ ಅವ್ರು ಅಪ್ಲಿಕೇಶನ್ ಹಾಕಿದಾರೆ. ಅದಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿ ಮುಖ್ಯಮಂತ್ರಿ ಏನ್ ಮಾಡಿದಾರ, ಇಟ್ ಈಸ್ ಅಂಡರ್ ಕನ್ಸಿಡರೇಷನ್ ಅಂತ ಫೈಲ್ ಮಾಡಿ ಬರ್ಲಿಕ್ಕಿದಾನ. ಅಂದ್ರೆ ಮೈಸೂರು ಭಾಗ ದಕ್ಷಿಣ ಕರ್ನಾಟಕದಾಗ ಇದೇ DSS ಗೆ ಬಂದಾಗಿಂದು ಅದಕ್ಕೆ 128 ಕರೋಡ್ ಕೊಡ್ತಾರ. ನಮ್ಮ ಡಿಸ್ಟ್ರಿಕ್ಟ್ ಉತ್ತರ ಕರ್ನಾಟಕ ಯಡಿಯೂರಪ್ಪ ಇಂದಿದ್ದಾಗ 100 ಕೋಟಿ ಕೊಡ್ತಾರ, 100 ರೂಪಾಯಿ ಕೊಟ್ಟಿಲ್ಲ. ಯಾರು ಅನುದಾನ ಕೊಡಲಿಕ್ಕೆ ನಮ್ಮ ರೈತರಿಗೆ ಅಂತ ಜೀವನದಲ್ಲಿ ಉತ್ತರ ಕರ್ನಾಟಕದಾಗ. ಇದಕ್ಕಾಗಿ ಹಿಂದಕ್ಕ ಒಂದೇ ಉದಾಹರಣೆ ಕೊಡ್ತೀನಿ, ಎಲ್ಲರೂ ಗಮನ ಕೊಡ್ಬೇಕು. ಇದಕ್ಕ ಉತ್ತರ ಕರ್ನಾಟಕ ಡಿವೈಡ್ ಆಗೋದ್ರಾಗ ಏನಾಯ್ತು, ಈ ಕಡೆ ವಿದರ್ಭ ಮಹಾರಾಷ್ಟ್ರದಾಗ ಹೋಯ್ತು, ಆಂಧ್ರ ಸೈಡ್ದಾಗ ನಿಜಾಮ್ ಸೈಡ್ದಾಗ ಇದು ಉತ್ತರ ಕರ್ನಾಟಕ ಅಂತ ಇದು ಕರ್ನಾಟಕ ಭಾಷಾವರು ಬಂತು, ತೆಲಂಗಾಣ ಅಂತ ಆಂಧ್ರದಾಗ ಉಳಿತು. ಅವರಿಗೆ 371 ಡಿವೈಡ್ ಆಗಿರೋದು 1956 ಆಗೋಲ್ಲ. ಆದ್ರೆ ನಮ್ಮ ಕರ್ನಾಟಕ ಈ ನಮ್ಮಲ್ಲಿ ವೈಜನಾಥ್ ಪಾಟೀಲ್ ಸುರುಬಬ್ಬಿ ಹೋಗಲ್ಲ. ಆಮೇಲೆ ಖರ್ಗೆ ಮತ್ತು ಇವರು ಧರ್ಮಸಿಂಗ್ ಸೆಂಟ್ರಲ್ MP ಮಂತ್ರಿ ಆದ್ಮೇಲೆ ಈಗ 371 ರಿಟೈರ್ 5 ವರ್ಷ ಆಗಿಲ್ಲ. ಆದ್ರೆ ಅದ್ರ ಈವರೆಗೆ ಹಿನ ಆದ್ರೂ ಪರಿಪೂರ್ಣ ನಮಗೆ ಯಾರಿಗೂ ಅದ್ರ ಸವಲತ್ತು ಸಿಕ್ಕಿಲ್ಲ. ಅದ್ರ
ಪ್ರಕಾರ ರಿಸರ್ವೇಶನ್ ಆಗಿಲ್ಲ, ಅದ್ರ ಪ್ರಕಾರ ನೌಕರಿ ಸಿಕ್ಕಿಲ್ಲ, ನಮ್ಮ ಮಕ್ಕಳಿಗೆ ಏನೂ ಅನುದಾನ ಸಿಕ್ಕಿಲ್ಲ. ಅದಕ್ಕೆ ನಮಗೂ ಒಂದು ಸಮಸ್ಯೆ ಬರ್ತದೆ. ಹ್ಯಾಂಗ ಸ್ಟೇಟ್ ಬೈಫರ್ಕೇಶನ್ ಅದಲ್ಲ, ಹಂಗ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಗುಲ್ಬರ್ಗ ವಿಭಾಗದವ್ರು ಬಾಜು ನಮ್ಮ ರಾಜ್ಯಕ್ಕೆ ಉತ್ತರ ಕರ್ನಾಟಕ ಅಂತ ಬೇಡ್ತಾ ಇದ್ದಾರೆ 5-6 ವರ್ಷ. ಈಗ ಅದಕ್ಕೆ ನಾವು ಯಾಕೆ ಸ್ಪಂದಿಸಬಾರ್ದು ಅಂತ ನಮ್ಮ ಉತ್ತರ ಕರ್ನಾಟಕದವರಿಗೆ ತಕ್ಲೀಫ್ ಅಲ್ಲ. ನಮ್ಮ ಮಕ್ಕಳಿಗೆ ಅನುದಾನ ಇಲ್ಲ, ನಮ್ಮ ಮಕ್ಕಳಿಗೆ ನೌಕರಿ ಸವಲತ್ತು ಇಲ್ಲ, ಅದ್ರಾಗ ಮತ್ತೆ ನಮ್ಮಲ್ಲಿ ಬಂದಿಲ್ಲ 18 ಜಗಳ ಹಚ್ಚಿಕೆ ಆಮೇಲೆ ಕಿರಿಕಿರಿ ಆಗ್ಲತ್ತವ. ಸಾಧ್ಯ ಆದಷ್ಟು ಲಘು ನಮಗೆ ರೈತರದೇನು ಹಾನಿ ಆಗ್ಯಲ್ಲ. ಆ ರೈತರ ಹಾನಿ ಸಂಬಂಧ ಮೊದಲು MSP ಬರೀ ಬಾಯಿ ಡಿಕ್ಲೇರ್ ಮಾಡೋದಿಲ್ಲ, ಕಾನೂನಾಗ ಪಾಸ್ ಮಾಡಿದ್ರೆ ನಿಮಗೆ 6 ದಿನ ಅಷ್ಟೇ ದಂಡ ನಡೀತದೆ. ನಾವು ಮಾಡ್ದಾನ ಡಿಕ್ಲೇರ್ ಮಾಡಿದ್ರೆ ನಾಯಿ BCB ಕೇಳಲಾಗಲ್ಲ, ಯಾವ್ದು ಕೇಳಲಾಗಲ್ಲ. ಅದು ಏನ್ ಭಾವ ನೋಡುವ ಅದೇ ಮಾರ್ಕೆಟ್ ಕಮಿಟಿ ಅಲ್ಲ, ಅದಕ್ಕೆ ನಮ್ಮ ಇದು ಲೋಕಸಭೆ ಅಲ್ಲ, ಪ್ರಜಾಪ್ರಭುತ್ವ ಅಲ್ಲ. ಇದಕ್ಕೆ ನ್ಯಾಯ ಸಿಗಬೇಕಾದ್ರೆ ಸರಿಯಾಗಿ ಏನಂತಂದ್ರೆ ನಮಗೆ ಈಗ ಎಂತ ಕಷ್ಟ ಹೊಂಟವು, ಬಹಳಷ್ಟು ನಮ್ಮ ಒಕ್ಕಲಿಗರ ದುವಿಧ ಹಾಲತ್ತದ. ಮತ್ತೆ ಈಗ ನಾವು ಬಿತ್ತಿನ ಬೆಳೆದು ಏನೂ ಇಲ್ಲ, ನಮಗೆ ಫರ್ಟಿಲೈಸರ್ ಟೈಮ್ ಸೇರಿಲ್ಲ, ನಮಗೆ ಯಾವುದೇ ಮ್ಯಾನೇಜ್ಮೆಂಟ್ ಏನೋ ಸರಿ ಸೀಡ್ ಸಪ್ಲೈ ಟೈಮಿನ ಮೇಲೆ ಇಲ್ಲ. ಈಗ ಪರಿಹಾರ ಏನಾಗಿಲ್ಲ, ಜಲ್ದಿ ಅವ್ರದ್ದೆಲ್ಲ ಪರಿಹಾರ ಕೊಟ್ಟು ಮುಂದಿನ ಬೆಳೆ ಬಿಟ್ಟೆವು. ದೇವ್ರು ನಮಗೆ ಏನಂತಂದ್ರೆ ಕೃಪಾದ್ರಸಿ ಖರಾಬ್ ಆಗಿದೆ, ನೀವರು ನಮ್ಗೆ ಕಾಲ್ಬೇಡ್ರಿ ಅಂತ ನಮ್ಮ ಸರ್ಕಾರದಲ್ಲಿ ನಾವು ಕಳ್ಕೊಳ್ಳಿಂದು ನಮ್ಮ ರೈತ ಪ್ರಮುಖರು, ನಮ್ಮ ಕಿಸಾನ್ ಕಾರ್ಮಿಕರು, ನಮ್ಗೆ ಈ ಶುಗರ್ ಫ್ಯಾಕ್ಟ್ರಿ ಹೊಟ್ಟೆ 2 ಮಕ್ಕಳಿಗೆ ಇದು ಮಾಡ್ಕೇಸಿ ದುಡ್ದಿದ್ರು ಅವ್ರಿಗೆ ರೊಕ್ಕ ಇಲ್ಲ. ಈಗ ಪ್ರಾಜೆಕ್ಟ್ ರೊಕ್ಕ ಹೋಗಿನು, ಹೊಲ ಹೋಗಿನ ಅವ್ರಿಗೆ ಇವತ್ತಿಗೆ ರೊಕ್ಕ ಸಿಕ್ಕಿಲ್ಲ. ಆದ್ರೆ ಅವ್ರ ಮಕ್ಕಳಿಗೆ ನೌಕರಿ ಇಲ್ಲ, ಅವ್ರಿಗೆ ಅನುದಾನ ಇಲ್ಲ, ಏನೇ ಇಲ್ಲ ಅಂದ್ರೆ ಅವ್ರು ಜನ ಮಾಡ್ಬೇಕೇನು. ಈ ತರ ಪರಿಸ್ಥಿತಿ ಬರಲಾರ್ದ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ರಿ ಅಂತ ನಮ್ಮ ಜಿಲ್ಲಾ ಕಾರ್ಮಿಕರ ಪರವಾಗಿ, ನಮ್ಮ ರೈತರ ಪರವಾಗಿ, ನಮ್ಮ ಸರ್ಕಾರಕ್ಕೆ ಏನಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕಳ್ಕೊಳ್ಳಿ ಎಲ್ಲರ ಮುಖಾಂತರ ವಿನಂತಿ ಮಾಡಿ.